ವಿದೇಶದಲ್ಲಿ ಕೂತು ಬೆಂಗಳೂರಿನಲ್ಲಿ ಸೈಬರ್ ವಂಚನೆಯಾಗಿದ್ದು 47 ಕೋಟಿಯನ್ನ ಕಂಪನಿಯೊಂದು ಕಳ್ಕೊಂಡಿದೆ. ವಿದೇಶದಲ್ಲಿ ಕೂತು ಬೆಂಗಳೂರಿನಲ್ಲಿ ಸೈಬರ್ ವಂಚನೆ ಎಸಗಿರುವಂತಹ ಪ್ರಕರಣ. ವಿಸ್ಡಮ್ ಫೈನಾನ್ಸ್ ಅಕೌಂಟ್ನ 2 ಬ್ಯಾಂಕ್ ಅಕೌಂಟ್ಗಳನ್ನು ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ. ಸರ್ವರ್ ನೀಡಿದಂತಹ ಬೆಳಗಾವಿ ಮೂಲದ ಇಸ್ಮಾಯಿಲ್ ಎಂಬಾತನನ್ನ ಸಿಸಿಬಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಹ್ಯಾಕ್ ಮಾಡೋ ತಂಡದ ಜೊತೆ ಇಸ್ಮಾಯಿಲ್ಗೆ ನಂಟಿತ್ತು ಅನ್ನೋದು ಗೊತ್ತಾಗಿದೆ. ದುಬೈನಲ್ಲಿರುವ ತಂಡದ ಜೊತೆಗೆ ಇಸ್ಮಾಯಿಲ್ ಸಂಪರ್ಕವನ್ನ ಹೊಂದಿದ್ದ. ಚೀನಾ, ದುಬೈ, ಹಾಂಗ್ಕಾಂಗ್ನಲ್ಲೂ ಕೂಡ ಕೂತು ಹ್ಯಾಕರ್ಸ್ ಈ ರೀತಿಯಾಗಿ ಅಕೌಂಟ್ಗಳ ಹ್ಯಾಕ್ ಮಾಡಿದ್ದಾರೆ. ಕೋಟಿ ಲೂಟಿ ಮಾಡಿದ್ದಾರೆ. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಪ್ರಕರಣವನ್ನ ಭೇದಿಸ್ತಾ ಇದ್ದಾರೆ. ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕುವ ಕೆಲಸವನ್ನ ಮುಂದುವರಿಸಲಾಗಿದೆ. 600 ನಕಲಿ ಬ್ಯಾಂಕ್ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಒಟ್ಟು 47 ಕೋಟಿ ರೂಪಾಯಿಯನ್ನ ವಿಸ್ಡಮ್ ಫೈನಾನ್ಸ್ ಅಕೌಂಟ್ನ 2 ಅಕೌಂಟ್ಗಳಿಂದ ಲೂಟ್ ಮಾಡಿದ್ದಾರೆ. ಪೊಲೀಸ್ ಅವರು ಬಹಳ ಒಳ್ಳೆಯ ಒಂದು ಸೈಬರ್ ಕ್ರೈಮ್ ಕೇಸ್ ಡಿಟೆಕ್ಟ್ ಆಗಿದೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿತ್ತು. ಅದು ಈ ಪರ್ಟಿಕ್ಯುಲರ್ ಕೇಸ್ ಒಂದು ಯೂನಿಕ್ ಕೇಸ್ ಅಂದರೆ ಮಾತ್ರ 2.5 ತಾಸಲ್ಲಿ ಅಂದಾಜು 49 crores. ಫಸ್ಟ್ ನಮಗೆ ಗೊತ್ತಾಯಿತು 47 crores, ನಂತರ ಗೊತ್ತಾಯಿತು 49 crores. ವ್ಯಾಲ್ಯೂದು ಟ್ರಾನ್ಸಾಕ್ಷನ್ ಮೋರ್ ದೆನ್ 656 ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಆಗಿ 49 crores ವ್ಯಾಲ್ಯೂದು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹ್ಯಾಕ್ ಆಗಿತ್ತು. ಇದು ಒಂದು ಕಂಪ್ನಿ ಇದೆ ವಿಸ್ಡಮ್ ಫೈನಾನ್ಸ್ ಅಂತ. ಈ ಪರ್ಟಿಕ್ಯುಲರ್ ಕಂಪನಿ 5 ಲಕ್ಷ ಅಪ್ ಟು 5 lakhs ಅಂದರೆ 5 ಲಕ್ಷದ ಒಂದು ಲಿಮಿಟ್ ಇದೆ. ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾಯಿದ್ದು, ಸ್ಮಾಲ್ ಫೈನಾನ್ಸ್ NBFC. ಸೊ ಹ್ಯಾಕರ್ಸ್ ಅವರು ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದರು. ನಮ್ಮ ಪೊಲೀಸ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದ್ರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿತ್ತು ಅದು ವಾಪಸ್ ಕೊಡಿಸಿದರಲ್ಲಿ ವಾಪಸ್ ಹೋಗಿದೆ. ಇನ್ನೂ ಮಿಕ್ಕಿದ್ದು ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ 3000 ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಅದು ಎಲ್ಲ ಅಕೌಂಟ್ಸ್ ಬೇರೆ ಬೇರೆ ಹಂತದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೂ ನಮ್ಮ ಇನ್ವೆಸ್ಟಿಗೇಟಿಂಗ್ ಟೀಮ್ ಅವರು ವಾಪಸ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕೂಡ